ಒಂದು ಸರಿ ಬೆಬಿಲಾನ್ ನ ಕಿಂಗ್ ಸರ್ಗನ್ ತನ್ನ ನೆರೆದೇಶವನ್ನ ಸೋಲಿಸಿ ವಾಪಸ್ ಬಂದ್ನು. ಆಗ ಅವನು ನೋಡ್ತಾನೆ ಇಡೀ ಬೆಬಿಲಾನ್ ಒಳಗೆ ಬಡತನ ಹರಡಿರೋದನ್ನ. ಅಲ್ಲಿ ಯಾವುದೇ ವ್ಯಕ್ತಿ ಆತರ ಏನು ಮಾಡೋದಕ್ಕೆ ಕೆಲಸನೇ ಇರ್ಲಿಲ್ಲ, ಮತ್ತೆ ಕೆಲಸ ಇದ್ರು ಅದು ಸ್ವಲ್ಪ ದಿನದವರೆಗೆ ಮಾತ್ರ. ಇದನ್ನೆಲ್ಲ ನೋಡಿ ರಾಜ ಯೋಚನೆ ಬೀಳ್ತಾನೆ, ಮತ್ತೆ ತನ್ನ ಕೌನ್ಸಿಲರ್ ನ ಕರೆದು ಹೇಳ್ತಾನೆ, ಅರೆ ಒಂದ್ ಮಾತು ಹೇಳಿ, ಯಾವಾಗ ನಾನು ಯುದ್ಧಕ್ಕೆ ಹೋಗಿದ್ನೋ ಆಗ ಎಲ್ಲಾ ಸರಿಯಾಗಿತ್ತು, ಈಗ ದಿಢೀರ್ ಅಂತ ಈ ಜನರಲ್ಲಿ ಇಷ್ಟೊಂದು ನಿರುದ್ಯೋಗ ಎಲ್ಲಿಂದ ಬಂತು? ಅವನು ಹೇಳ್ತಾನೆ, ಮಹಾರಾಜರೇ ಆಗ ತುಂಬಾ ಈ ರೀತಿ ಕೆಲಸ ನಡೀತಿತ್ತು, ಅದರಿಂದ ಜನಗಳಿಗೆ ಉದ್ಯೋಗ ಸಿಗ್ತಿತ್ತು, ದೊಡ್ಡ ದೊಡ್ಡ ಡ್ಯಾಮ್ ನಿರ್ಮಾಣ ಆಗ್ತಿತ್ತು, ದೇವಸ್ಥಾನಗಳು ನಿರ್ಮಾಣ ಆಗ್ತಿತ್ತು, ಮತ್ತೆ ಇನ್ನೂ ಸಾಕಷ್ಟು ಕೆಲಸ ನಡೀತಿತ್ತು. ಆದ್ರೆ ಯಾವಾಗ ಈ ಕೆಲಸ ಮುಗಿತು ಆಗ ಜನ ಮತ್ತೊಂದು ಸರಿ ನಿರುದ್ಯೋಗಿಗಳಾದ್ರು, ಯಾಕಂದ್ರೆ ಅವ್ರ ಹತ್ರ ಈಗ ಏನು ಮಾಡೋದಕ್ಕೆ ಕೆಲಸನೇ ಇಲ್ಲ. ಮತ್ತೆ ಯಾರೆಲ್ಲ ಈಗಲೂ ಕೆಲಸ ಮಾಡ್ತಿದಾರೋ ಅವರು ಈ ಒಂದು ಕಾರಣಕ್ಕೆ ಸಂಪಾದಿಸೋಕಾಗ್ತಿಲ್ಲ, ಯಾಕಂದ್ರೆ ಯಾರು ಅದನ್ನ ಖರೀದಿ ಮಾಡೋರೇ ಇಲ್ಲ. ರಾಜ ಕೇಳ್ತಾನೆ, ಹಾಗಿದ್ರೆ ಇಷ್ಟೊಂದು ಹಣ ಎಲ್ಲೋಯ್ತು? ಮಹಾರಾಜರು ಇದರಲ್ಲಿ ಯಾವುದೇ ಸಂದೇಹ ಇಲ್ಲ, ಈ ಹಣ ನಗರದಲ್ಲಿರೋ ಕೆಲವು ಶ್ರೀಮಂತರ ವಶದಲ್ಲಿ ಇರೋದು. ಆದ್ರೆ ಇದಕ್ಕಾಗಿ ನಾವು ಅವರ ಆಲೋಚನೆ ಮಾಡೋದಕ್ಕಾಗಲ್ಲ ಅಥವಾ ಅವರ ಹಣನ ಕಿತ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಅವರಿಗೆ ಸಫಲರಾಗುವ ಸರಿಯಾದ ನಿಯಮ ಗೊತ್ತಿತ್ತು, ಅದಕ್ಕೆ ಅವರು ಶ್ರೀಮಂತರಾದ್ರು. ಇದಕ್ಕೆ ರಾಜ ಕೇಳ್ತಾನೆ, ಅರೆ ಈ ನಿಯಮ ಕೆಲವೇ ಜನಗಳಿಗೆ ಯಾಕೆ ಗೊತ್ತಿದೆ, ಇದನ್ನ ಎಲ್ಲರೂ ಯಾಕೆ ಕಲಿಯೋದಕ್ಕಾಗಲ್ಲ? ಅಥವಾ ಇದನ್ನೆಲ್ಲ ಕಲಿಸೋ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇಲ್ವಾ? ಕೌನ್ಸಿಲರ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ, ಮಹಾರಾಜರೇ ನನ್ನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈ ಕೆಲಸಕ್ಕೆ ಅರ್ಹ ವ್ಯಕ್ತಿ, ಮತ್ತೆ ಆ ವ್ಯಕ್ತಿಯ ಹೆಸರು ಅರ್ಕದ್. ತುಂಬಾ ಕೇಳ್ಪಟ್ಟಿದ್ದೀನಿ ಅವನು ಈ ಬೆಬಿಲಾನ್ ನಗರದ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ ಅಂತ, ಮತ್ತೆ ಅವನೇ ಇದನ್ನೆಲ್ಲ ಜನಗಳಿಗೆ ಕಲಿಸಬಹುದು. ಸರಿ ಕೌನ್ಸಿಲರ್, ಅವನನ್ನ ನಾಳೆ ನನ್ನ ಹತ್ರ ಕರ್ಕೊಂಡ್ ಬಾ. ಮುಂದಿನ ದಿನ ಅರ್ಕದ್ ಮಹಾರಾಜರ ಹತ್ರ ಬರ್ತಾರೆ, ಮತ್ತೆ ಹೇಳ್ತಾರೆ, ಮಹಾರಾಜರೇ ನೀವೇನಾದ್ರೂ ನನಗೆ ಕರೆದಿದ್ರ? ಹೌದು ಅರ್ಕದ್, ಏನಿದು ನಿಜಾನ? ನೀನೇ ಈ ಬೆಬಿಲಾನ್ ನ ಎಲ್ಲರಿಗಿಂತ ಶ್ರೀಮಂತ ವ್ಯಕ್ತಿ? ಮಹಾರಾಜರ ಜನರದಂತೂ ಇದೇ ಹೇಳಿಕೆ ಇದೆ. ಆದ್ರೆ ಅರ್ಕದ್, ನೀ ನನಗೆ ಇದನ್ನ ಹೇಳು, ಕೊನೆಗೂ ಇಷ್ಟೊಂದು ದೊಡ್ಡ ಶ್ರೀಮಂತ ಹೇಗೆ ಆದೆ? ನಿನ್ನ ಹತ್ರ ಯಾವ ಆಸೆ ಇತ್ತು ಅದು ನಿನ್ನನ್ನ ಇಷ್ಟೊಂದು ದೊಡ್ಡ ಶ್ರೀಮಂತನಾಗಿ ಮಾಡಿದೆ? ನೋಡು ಅರ್ಕದ್, ನಾನು ಈ ಪ್ರಶ್ನೆನ ನಿನಗೆ ಕೇಳಬಾರ್ದು, ಆದ್ರೆ ನಾನು ಇದನ್ನ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ನೀನೇ ನೋಡ್ತಿದ್ದೆ ಬೆಬಿಲಾನ್ ಒಳಗೆ ಯಾವ ತರ ನಿರುದ್ಯೋಗ ಹರಡಿದೆ ಅಂತ. ಯಾರ ಹತ್ರನೂ ಏನೂ ಇಲ್ಲ ಏನಾದ್ರೂ ಮಾಡೋದಕ್ಕೆ, ಮತ್ತೆ ಯಾರೆಲ್ಲ ಸ್ವಂತವಾಗಿ ವ್ಯಾಪಾರ ಮಾಡ್ತಿದಾರೋ ಅವರು ಏನು ಸಂಪಾದನೆ ಮಾಡ್ತಿಲ್ಲ. ಅದಕ್ಕೆ ನನ್ನ ಇಚ್ಛೆ ಇದೆ ಅರ್ಕದ್, ನೀನು ಈ ಜನಗಳಿಗೆ ಏನಾದ್ರೂ ಕಲಿಸು, ಯಾವ್ದಾದ್ರು ಈ ರೀತಿ ನಿಯಮಗಳನ್ನ ಕಲಿಸು, ಅದರಿಂದ ಈ ಬೆಬಿಲಾನ್ ನಗರ ಏನಿದೆ ಅದು ವಾಪಸ್ ಈ ಜಗತ್ತಿನ ಎಲ್ಲಕ್ಕಿಂತ ಶ್ರೀಮಂತ ನಗರ ಆಗೋದಕ್ಕೆ. ಮಹಾರಾಜ, ಇದಂತೂ ನನ್ನ ಅದೃಷ್ಟ ನಿಮ್ಮ ಆಜ್ಞೆನ ಪಾಲನೆ ಮಾಡುದು. ನೀವು ಕೇವಲ ನಿಮ್ಮ ಅರಮನೆ ಒಳಗೆ ಒಂದು ರೂಮ್ ನ ವ್ಯವಸ್ಥೆ ಮಾಡ್ಕೊಡಿ, ಅದರಲ್ಲಿ ಸರಾಸರಿ 100 ಜನ ಬರೋಷ್ಟು. ಈ ಮಾತನ್ನ ಕೇಳಿ ರಾಜ ಸ್ವಲ್ಪ ಸಂತೋಷಪಟ್ಟು ಅರ್ಕದ್ಗೆ ಹೇಳ್ತಾರೆ, ನಿನ್ನ ಮೇಲೆ ಸದಾ ನನಗೆ ಗರ್ವ ಇರುತ್ತೆ, ನಾನು ಈಗಲೇ ಕೌನ್ಸಿಲರ್ಗೆ ಈ ಜವಾಬ್ದಾರಿ ಕೊಡ್ತೀನಿ. ಮತ್ತೆ ಕೇವಲ 2 ದಿನದೊಳಗೆ ಅರಮನೆಯಲ್ಲಿ ಒಂದು ದೊಡ್ಡ ರೂಮ್ ಡೆಕೋರೇಟ್ ಮಾಡಿದ್ರು, ಮತ್ತೆ ಅದರ ಹೆಸರಿಟ್ರು ಟೆಂಪಲ್ ಆಫ್ ಲರ್ನಿಂಗ್. ಅಲ್ಲಿ ಕೆಲವು ಜನ ಸೇರಿದ್ರು, ಮತ್ತೆ ಅರ್ಕದ್ ಕೂಡ ಬಂದ. ಅವನು ಅವರನ್ನೆಲ್ಲ ನೋಡಿ ಹೇಳ್ದ, ನೋಡಿ ನಿಮಗೂ ಗೊತ್ತು ಒಂದು ಸಮಯ ಈ ರೀತಿನೂ ಇತ್ತು, ಆಗ ನಾನು ತುಂಬಾ ಬಡವನಾಗಿದ್ದೆ, ಊಟ ಮಾಡೋದಕ್ಕೆ ನನ್ನ ಹತ್ರ ಒಳ್ಳೆ ಊಟ ಇರಲಿಲ್ಲ, ಮತ್ತೆ ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ. ಆದ್ರೆ ನನ್ನ ಒಳಗೆ ನನ್ನ ಅದೃಷ್ಟನ ಬದಲಿಸೋ ಒಂದು ಛಲ ಇತ್ತು, ಅದಕ್ಕೇನೆ ನಾನು ಈ ಖಾಲಿ ಜೇಬ್ನ ತುಂಬಾ ಪರಿಹಾರ ಹುಡುಕೋಕೆ ಶುರು ಮಾಡಿದೆ. ಮತ್ತೆ ಈ ಹುಡುಕಾಟದಲ್ಲಿ ನನಗೆ 7 ಪರಿಹಾರ ಸಿಕ್ತು. ಈ 7 ಪರಿಹಾರಗಳನ್ನ ನಾನು ದಿನ ನಿಮಗೆ ಒಂದೊಂದಾಗಿ ಹೇಳ್ತೀನಿ, ಅದು ನಿಮ್ಮನ್ನ ಬಡತನದಿಂದ ಶ್ರೀಮಂತರ ಕಡೆಗೆ ತಗೋ ಹೋಗಲು. ಹೌದು ಸ್ನೇಹಿತರೆ, ಬೆಬಿಲಾನ್ ಅನ್ನೋ ನಗರ ಇಡೀ ವಿಶ್ವದಲ್ಲೇ ಶ್ರೀಮಂತರ ನಗರ ಆಗಿತ್ತು. ಆ ಸಮಯದಲ್ಲಿ ಈ ನಗರದಲ್ಲಿ ಇರೋ ಜನರು ಎಲ್ಲರೂ ಶ್ರೀಮಂತರಾಗಿದ್ರು, ಯಾಕಂದ್ರೆ ಅವರಿಗೆ ಹೇಗೆ ಶ್ರೀಮಂತರಾಗೋದು ಎಂಬ ಫಾರ್ಮುಲಾ 7 ಪರಿಹಾರ ಸಿಕ್ಕಿತ್ತು. ಈ ವಿಡಿಯೋದಲ್ಲಿ ಇದನ್ನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದೆ, ನೀವು ನಿಜವಾಗ್ಲೂ ಕಲಿಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಹೋಗಕ್ಕಿಂತ ಮುಂಚೆ ನಿಮ್ಮಲ್ಲಿ ಮುಂದಾಲೋಚನೆ ಮಾಡುವ ಕ್ಷಮತೆ ಇದ್ದು ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ ಪಡಿಬೇಕು ಅಂತ ಇದ್ರೆ ಆಗ HDFC ಲೈಫ್ NFO ಅವರ ಮಿಡ್ ಕ್ಯಾಪ್ 150 ಮೊಮೆಂಟಮ್ 50 ಇಂಡೆಕ್ಸ್ ಫಂಡ್ ಒಂದು ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ. ನೀವು ಕೂಡ NFO ನಲ್ಲಿ ಮಂತ್ಲಿ 2000 ಇಂದನೂ ಶುರು ಮಾಡಬಹುದು. ಇಲ್ಲಿ ಫಂಡ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿರೋ ಟಾಪ್ ಬೆಸ್ಟ್ ಪರ್ಫಾರ್ಮಿಂಗ್ 50 ಕಂಪನೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಮತ್ತೆ ಮಿಡ್ ಕ್ಯಾಪ್ ಇಂಡೆಕ್ಸ್ 31.2% CAGR ರಿಟರ್ನ್ಸ್ ಕೊಟ್ಟಿದೆ ಕಳೆದ 5 ವರ್ಷದಲ್ಲಿ, ಮತ್ತೆ 27.4% ಕೊಟ್ಟಿದೆ ಕಳೆದ 10 ವರ್ಷದಲ್ಲಿ. ಅಂದ್ರೆ ಈ ರೀತಿ ಅರ್ಥ ಮಾಡ್ಕೊಳ್ಳಿ, 2014ರಲ್ಲಿ ನೀವು ಫಂಡ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅದು ಈಗ 11 ಲಕ್ಷ ಆಗಿರ್ತಿತ್ತು. 11x ರಿಟರ್ನ್ ಕೊಟ್ಟಿರ್ತಿತ್ತು 10 ವರ್ಷದಲ್ಲಿ. ಅದರ ಜೊತೆಗೆ ಇವರು ನಿಮಗೆ 120 ಪಟ್ಟು ಲೈಫ್ ಕವರ್ ನ ಪ್ರೊವೈಡ್ ಮಾಡ್ತಾರೆ ನಿಮ್ಮ ಮಂತ್ಲಿ ಪ್ರೀಮಿಯಂ ಗಳ ಮೇಲೆ. ಈ ಫಂಡ್ ನ NAV 10 ರೂಪಾಯಿಲಿ ಅವೈಲೇಬಲ್ ಇದೆ. HDFC ಲೈಫ್ ಅವರ AUM 2.79 ಲಕ್ಷ ಕೋಟಿ ಇದೆ. HDFC ಲೈಫ್ ನ ಪ್ರಮೋಟ್ ಮಾಡ್ತಿರೋದು ಸ್ವತಃ HDFC ಬ್ಯಾಂಕ್ ಅವರೇ. ಮತ್ತೆ ಇವರು ಮೊದಲು ಲಾಂಚ್ ಮಾಡಿದ್ರು ಡಿಸ್ಕವರಿ ಫಂಡ್ ಹಾಗೂ ಫ್ಲೆಕ್ಸಿ ಕ್ಯಾಪ್ ಫಂಡ್. ಇದು ಕಳೆದ 5 ವರ್ಷದಲ್ಲಿ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಜೊತೆಗೆ ಇಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ ಅಂಡ್ ಸೆಕ್ಷನ್ 80C ಪ್ರೀಮಿಯಂ ಗಳ ಮೇಲೆ ಅಂಡ್ ಮೆಚುರಿಟಿ ಟ್ಯಾಕ್ಸ್ ಫ್ರೀ ಅಂಡ್ ಸೆಕ್ಷನ್ 10D. ಮತ್ತೆ ಇಲ್ಲಿ ಅವಕಾಶ ಇದೆ NRI ಕಸ್ಟಮರ್ಸ್ ಗೂ. ಮತ್ತೆ NFO ನ ಪೀರಿಯಡ್ 31 ಮಾರ್ಚ್ 2024 ತನಕ ಮಾತ್ರ. ಓನ್ಲಿ ಫ್ಯೂ ಡೇಸ್ ಆರ್ ಲೆಫ್ಟ್. ಇದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು, ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ HDFC ಲೈಫ್ NFO ಅವರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡಿ ನಂತರ. ಅದಕ್ಕೆ ಇವತ್ತು ಮೊದಲನೇ ಪರಿಹಾರದ ಬಗ್ಗೆ ಮಾತಾಡೋಣ. ಮತ್ತೆ ಅದೇನೆಂದ್ರೆ ನಿಮ್ಮ ಜೇಬನ್ನ ತುಂಬೋದನ್ನ ಕಲಿಯೋದು. ಅರ್ಕದ್ ಒಬ್ಬ ವ್ಯಕ್ತಿನ ನಿಲ್ಲಿಸಿ ಕೇಳ್ದ, ನೀನೇನ್ ಕೆಲಸ ಮಾಡ್ತೀಯ ಅಂತ ಹೇಳು. ಅವನು ಹೇಳ್ದ, ನಾನೊಬ್ಬ ಕಸಾಯಿ. ಮತ್ತೆ ಅರ್ಕದ್ ಬೇರೆ ವ್ಯಕ್ತಿನ ನಿಲ್ಲಿಸಿ ಕೇಳ್ದ, ನೀವೇನ್ ಕೆಲಸ ಮಾಡ್ತೀರಾ ಅಂತ ಹೇಳಿ. ನಾನೊಬ್ಬ ಕುಂಬಾರ, ಮಡಿಕೆ ತಯಾರಿಸ್ತೀನಿ. ಈ ರೀತಿ ಮಾಡಿ ಅರ್ಕದ್ ಎಲ್ಲರ ಕೆಲಸದ ಬಗ್ಗೆ ತಿಳ್ಕೊಂಡ. ಮತ್ತೆ ಅರ್ಕದ್ ಹೇಳ್ದ, ನೋಡಿ ಇಷ್ಟೊಂದು ರೀತಿ ಇದೆ, ಅದರಿಂದ ನೀವು ಸಂಪಾದನೆ ಮಾಡುವಂತದ್ದು. ಏನಾದ್ರೂ ನೀವು ಆಸ್ತಿ ಮಾಡ್ಬೇಕು ಅಂತ ಇದ್ರೆ ಆಗ ಇದು ನಿಮ್ಮ ಜವಾಬ್ದಾರಿ ಆಗಲ್ವಾ? ನಿಮ್ಮ ಕೆಲಸದ ರೀತಿನ ಸರಿಯಾಗಿ ಉಪಯೋಗಿಸೋದು. ಮತ್ತೆ ಅರ್ಕದ್ ಒಬ್ಬ ವ್ಯಕ್ತಿ ಹತ್ರ ಹೋದ, ಅವನು ಮೊಟ್ಟೆಯ ವ್ಯಾಪಾರಿ
ರೈತ, ನಾನು ನಿಮ್ಮಿಂದ ಒಂದು ಪ್ರಶ್ನೆ ಕೇಳಬೇಕು. ಏನಾದ್ರೂ ನೀವು ಬೆಳಿಗ್ಗೆ ನಿಮ್ಮ ಬ್ಯಾಸ್ಕೆಟ್ ಒಳಗೆ 10 ಮೊಟ್ಟೆ ಹಾಕಿ ಸಂಜೆ ಅದರಿಂದ 9 ಮೊಟ್ಟೆ ತೆಗೆದ್ರೆ ಆಗ ನೀವು ನನಗೆ ಹೇಳ್ಬೋದಾ ಕೆಲವು ದಿನಗಳಾದ ಮೇಲೆ ಏನಾಗ್ಬೋದು ಅಂತ? ಆಗ ಅವನು ಹೇಳ್ದ, ಈ ರೀತಿ ಮಾಡಿದ್ರೆ ಆ ಬ್ಯಾಸ್ಕೆಟ್ ತುಂಬೋಗುತ್ತೆ ಕೆಲವು ಸಮಯದ ನಂತರ. ಯಾಕಂತ ಹೇಳ್ತೀಯ? ಯಾಕಂದ್ರೆ ದಿನ ನಾನು ಎಷ್ಟು ಮೊಟ್ಟೆ ತೆಗಿತೀನೋ ಅದಕ್ಕಿಂತ ಒಂದು ಜಾಸ್ತಿ ಮೊಟ್ಟೆ ಹಾಕ್ತೀನಲ್ವಾ. ಅರ್ಕದ್ ಹೇಳ್ದ, ಇದೇ ನಿಮ್ಮ ಮೊದಲನೇ ಲೆಸನ್. ಏನಾದ್ರೂ ನೀವು ವೆಲ್ತಿ ಆಗ್ಬೇಕಂದ್ರೆ, ಶ್ರೀಮಂತರಾಗ್ಬೇಕಂದ್ರೆ ಆಗ ನಿಮಗೆ ಈ ರೀತಿ ಮಾಡೋದು ಅವಶ್ಯಕತೆ ಇದೆ. ಈ ಮೊಟ್ಟೆ ಮಾರೋನು ಹೇಳಿರೋ ತರ. ಅಂದ್ರೆ ನೀವು ನಿಮ್ಮ ಜೇಬಲ್ಲಿ 10 ಕಾಯಿನ್ ಹಾಕಿದ್ರೆ ಆಗ ಪೂರ್ತಿ ಪ್ರಯತ್ನ ಪಡಿ ನಿಮ್ಮ ಜೇಬಿಂದ ಕೇವಲ 9 ಕಾಯಿನ್ ವಾಪಸ್ ತೆಗೆಯೋದಕ್ಕೆ. ಮತ್ತೆ ಆಮೇಲೆ ನೀವೇ ಗಮನಿಸ್ತೀರಾ ನಿಮ್ಮ ಜೇಬು ಮೆಲ್ಲ ಮೆಲ್ಲಗೆ ಭಾರ ಆಗ್ತಿರೋದು. ನೋಡಿ, ಬಹುಶಃ ನಿಮಗೆ ಈ ಮಾತು ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದರಿಂದ ನಿಮ್ಮ ಖರ್ಚಿನಲ್ಲಿ ಯಾವುದೇ ವ್ಯತ್ಯಾಸ ಬೀಳಲ್ಲ. ಅದಕ್ಕೆ ನೀವು ನಿಮ್ಮ ಆಸೆಗಳಿಗಿಂತ ನಿಮ್ಮ ಅವಶ್ಯಕತೆಗಳ ಮೇಲೆ ಖರ್ಚು ಮಾಡಬೇಕು. ಪೇ ಯೋರ್ ಸೆಲ್ಫ್ ಫಸ್ಟ್. ಯಾವಾಗ ನೀವು 10% ತೆಗೆಯೋದನ್ನು ಶುರು ಮಾಡ್ತಿರೋ ಆಗ ನೀವೇ ಸ್ವತಃ ವ್ಯತ್ಯಾಸನ ಅನುಭವ ಮಾಡ್ತೀರಾ. ಇದರ ಬಗ್ಗೆ ನೀವೆಲ್ಲ ಸ್ವತಃ ಗಮನ ಇಟ್ಟು ಯೋಚಿಸಬಹುದು. ಮತ್ತೆ ಇದರ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ನಿಮ್ಮಲ್ಲಿದ್ರೆ ಅದನ್ನ ನಾಳೆ ಕ್ಲಾಸಲ್ಲಿ ಕೇಳ್ಕೊಳ್ಳಿ. ಮತ್ತೆ ಮುಂದಿನ ದಿನ ಆ ರೂಮ್ ಒಳಗೆ ಜನ ವಾಪಸ್ ಬಂದು ಸೇರ್ತಾರೆ. ಇವತ್ತು ಅರ್ಕತ್ ತನ್ನ ಜೇಬನ್ನು ತುಂಬಾ 2ನೇ ಪರಿಹಾರ ಕಲಿಸ್ತಿದ್ರು. ಮತ್ತೆ ಅದಾಗಿತ್ತು ನಮ್ಮ ಖರ್ಚುಗಳನ್ನ ಕಂಟ್ರೋಲ್ ಮಾಡೋದು. ಮತ್ತೆ ಯಾವಾಗ 2ನೇ ದಿನದ ಕ್ಲಾಸ್ ಶುರು ಆಗುತ್ತೋ ಆಗ ಒಬ್ಬ ವ್ಯಕ್ತಿ ತನ್ನ ಜಾಗದಿಂದ ಎದ್ದು ಅರ್ಕತ್ಗೆ ಪ್ರಶ್ನೆ ಕೇಳ್ತಾನೆ. ನಾನೊಂದು ಮಾತು ತಿಳ್ಕೋಬೇಕು. ನೀವು ಹೇಳಿದ್ರಿ ನಮ್ಮ ದುಡಿಮೆ 10ನೇ ಭಾಗ ನಮ್ಮ ಹತ್ರ ಬಚಾವ್ ಮಾಡಿಡಿ ಅಂತ. ಆದ್ರೆ ಆ ಜನಗಳ ಬಗ್ಗೆ ಏನು? ಯಾರ ಖರ್ಚು ಅವರ ಸಂಪಾದನೆಗಿಂತ ಜಾಸ್ತಿ ಇರುತ್ತೋ? ಹೀಗಿದ್ದಾಗ ಅವರು ಹೇಗೆ ಹಣ ಉಳಿಸೋದಕ್ಕಾಗತ್ತೆ? ಆಗ ಇದರ ಮೇಲೆ ಅರ್ಕದ್ ಹೇಳ್ದ, ಸರಿ ನೀವೆಲ್ಲ ನನಗೆ ಒಂದು ಮಾತು ಹೇಳಿ. ಯಾವಾಗ ನಾನು ನಿಮಗೆ ಕೇಳಿದ್ನೋ ನೀವೆಲ್ಲ ಏನ್ ಕೆಲಸ ಮಾಡ್ತೀರಾ ಅಂತ ಆಗ ಎಲ್ಲ ಬೇರೆ ಬೇರೆ ಉತ್ತರ ಕೊಟ್ಟಿದ್ರಿ. ಆದ್ರೆ ಯಾವಾಗ ನಾನು ಇದನ್ನ ಕೇಳಿದ್ನೋ ನಿಮ್ಮೆಲ್ಲರ ಜೇಬ್ ಖಾಲಿನಾ ಅಂತ ಆಗ ಎಲ್ಲರೂ ಹೌದು ಅಂತ ಹೇಳಿದ್ರಿ. ಬದಲಿಗೆ ನಿಮ್ಮೆಲ್ಲರಿಗೂ ಗೊತ್ತು ಇಲ್ಲಿ ಯಾವ ವ್ಯಕ್ತಿ ಕೂಡ ಒಂದೇ ರೀತಿ ಸಂಪಾದನೆ ಮಾಡಲ್ಲ ಅಂತ. ಒಬ್ಬ ಕಡಿಮೆ ಸಂಪಾದನೆ ಮಾಡಿದ್ರೆ ಇನ್ನೊಬ್ಬ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಆದ್ರೆ ಎಲ್ಲರ ಹಣ ಒಟ್ಟಿಗೆ ಖಾಲಿ ಆಗುತ್ತೆ. ಯಾಕಂದ್ರೆ ಜನ ಎಷ್ಟು ಸಂಪಾದನೆ ಮಾಡ್ತಾರೋ ಅದೇ ಪ್ರಕಾರನೇ ಅವರು ತಮ್ಮ ಖರ್ಚುಗಳನ್ನ ಹೆಚ್ಚಿಸ್ತಾರೆ. ಮತ್ತೆ ಈ ರೀತಿ ಮಾಡ್ತಾ ಮಾಡ್ತಾ ಅವರು ತಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚು ತಮ್ಮ ಇಚ್ಛೆಗಳ ಹತ್ರ ಹೊರಟೋಗ್ತಾರೆ. ಆ ಇಚ್ಛೆಗಳು ಅದನ್ನ ಅವರು ಪೂರ್ತಿ ಮಾಡಿಲ್ಲ ಅಂದ್ರು ಆಗಲೂ ಅವರ ಕೆಲಸ ನಡೆಯುತ್ತೆ. ಆದ್ರೆ ಅವರು ಮಾಡ್ತಾರೆ ಮತ್ತೆ ಅವರ ಅಭ್ಯಾಸ ಅದೇ ತರ ಆಗೋಗುತ್ತೆ. ಮತ್ತೆ ನೋಡಿ, ನಾವು ಈ ಅಭ್ಯಾಸದಿಂದ ನಮ್ಮನ್ನ ಬಚಾವ್ ಮಾಡಿಡ್ಬೇಕು. ನಾವು ಪ್ರಯತ್ನ ಪಡಬೇಕು ನಮ್ಮ ಖರ್ಚುಗಳೆಲ್ಲ ನಮ್ಮ ಅವಶ್ಯಕತೆಗಳಾಗಿರೋದು. ಮತ್ತೆ ಆಮೇಲೆ ನೀವೇ ವ್ಯತ್ಯಾಸ ನೋಡಿ ನಿಮ್ಮೆಲ್ಲರ ಜೇಬಲ್ಲಿ ಹಣ ಉಳಿಯೋದು ಶುರು ಆಗುತ್ತೆ. ಅರ್ಕದ್ನ ಮಾತು ಕೇಳಿ ಆಗಲೇ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ. ಮತ್ತೆ ಅರ್ಕದ್ಗೆ ಹೇಳ್ತಾನೆ, ನೋಡಿ ನಿಮ್ಮ ಈ ಮಾತನ್ನ ನಾನು ಒಪ್ಪಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಜನರು, ನಮಗೆ ಹಕ್ಕಿದೆ ನಾವು ಏನ್ ಬೇಕಾದ್ರೂ ತಗೊಳ್ಳುವಂತದ್ದು. ಮತ್ತೆ ಇದು ನಮ್ಮ ಅಧಿಕಾರನೂ ಕೂಡ. ಮತ್ತೆ ನೀವು ಈ ಬಜೆಟ್ ಮಾಡುವ ಮಾತಾಡಿ ನಮ್ಮಿಂದ ಇದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಕ್ಷಮಿಸಿ, ನಾನು ಈ ಮಾತನ್ನ ವಿರೋಧಿಸ್ತೀನಿ. ಆಗ ಅರ್ಕದ್ ಹೇಳ್ದ, ಸರಿ ನನಗೆ ಒಂದು ಮಾತು ಹೇಳು. ಏನಾದ್ರೂ ನೀನು ಮರುಭೂಮಿ ರಸ್ತೆಯಿಂದ ದೂರದ ಯಾತ್ರೆಗೆ ಹೋಗ್ತಿದ್ರೆ ಆಗ ನೀನು ಅದಕ್ಕೆ ತಯಾರಿ ಹೇಗ್ ಮಾಡ್ಕೋತೀಯ? ನೀನು ಮುಂದೆ ಹೋಗಿ ಯಾತ್ರೆಯಲ್ಲಿ ಯಾವುದೇ ತೊಂದರೆ ಪಡೆದೇ ಇರೋ ತರ ನೀನು ಚಿನ್ನ ಬೆಳ್ಳಿ ರತ್ನಗಳನ್ನ ತಗೋಗ್ತೀಯಾ ಅಥವಾ ಆಹಾರ ಮತ್ತೆ ತುಂಬಾ ನೀರ್ ತಗೋಗ್ತೀಯಾ? ಖಂಡಿತ ನಾನು ನೀರ್ ತಗೊಂಡು ಹೋಗ್ತೀನಿ. ಯಾಕೆ ನೀರ್ ತಗೋಗ್ತೀಯಾ? ಯಾಕಂದ್ರೆ ನೀರು ನನಗೆ ಅವಶ್ಯಕತೆ ಮತ್ತೆ ಮುಂದೆ ನನಗೆ ಖಂಡಿತ ಕೆಲಸಕ್ಕೆ ಬರುತ್ತೆ. ಆಗ ಅರ್ಕದ್ ಹೇಳ್ದ, ಹಾಗಾದ್ರೆ ನಿನಗೆ ಇಚ್ಛೆ ಮತ್ತೆ ಅವಶ್ಯಕತೆಯ ವಾಂಟ್ ಅಂಡ್ ನೀಡ್ಸ್ ಮಧ್ಯೆ ಇರೋ ವ್ಯತ್ಯಾಸ ಅರ್ಥ ಆಯ್ತಾ? ನಾನು ಅರ್ಥ ಮಾಡ್ಕೊಂಡೆ. ಈಗಲಿಂದ ನಾನು ನನ್ನ ಇಚ್ಛೆಗಳಿಗಿಂತ ನನ್ನ ಅವಶ್ಯಕತೆಗಳ ಮೇಲೆ ಖರ್ಚು ಮಾಡ್ತೀನಿ. ಮತ್ತೆ ಇವತ್ತಿನ ಕ್ಲಾಸ್ ನಾನು ಇಲ್ಲೇ ಮುಗಿಸ್ತೀನಿ. ಮುಂದಿನ ದಿನ ನಾನು ನಿಮ್ಮ ಜೇಬನ್ನ ಭಾರ ಮಾಡುವ 3ನೇ ಪಾಠ ಹೇಳ್ತೀನಿ. ಈಗ 3ನೇ ದಿನದ ಕ್ಲಾಸ್ ಶುರು ಆಗುತ್ತೆ. ಅದರ ಟಾಪಿಕ್ ಇತ್ತು ನಮ್ಮ ಹಣನ ಇನ್ನೂ ಹೆಚ್ಚು ಹೇಗೆ ಹೆಚ್ಚಿಸೋದು. ಅರ್ಕದ್ ಹೇಳ್ತಾನೆ, ನೋಡಿ ನಾನು ನಿಮಗೆ ಇದನ್ನಂತೂ ಕಲಿಸ್ತೆ ನಿಮ್ಮ ಹಣನ ಹೇಗೆ ಉಳಿಸೋದು ಅಂತ. ಮತ್ತೆ ಇವತ್ತು ನಾನು ನಿಮಗೆ ಇದನ್ನ ಕಲಿಸ್ತೀನಿ ನಿಮ್ಮ ಉಳಿಸಿರೋ ಹಣನ ಹೇಗೆ ಹೆಚ್ಚಿಸೋದು ಅಂತ. ಯಾವಾಗ ನಾನು ನನ್ನ ಮೊದಲನೇ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚಿಸಿದ್ನೋ ಆಗ ನಾನು ತುಂಬಾ ನಷ್ಟ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನಾನು ನನ್ನ ಹಣನ ಒಬ್ಬ ಈ ರೀತಿ ವ್ಯಕ್ತಿಗೆ ಕೊಟ್ಟಿದ್ದೆ. ಹಣ ಹೇಗೆ ಬೆಳೆಸೋದು ಅಂತ ಆ ವ್ಯಕ್ತಿಗೆ ಸ್ವತಃ ಗೊತ್ತಿರಲಿಲ್ಲ. ಆದ್ರೆ ನನ್ನ ಬೇರೆ ಇನ್ವೆಸ್ಟ್ಮೆಂಟ್ ಸಫಲಗೊಳ್ತು ಯಾವಾಗ ನಾನು ನನ್ನ ಹಣನ ಒಬ್ಬ ಈ ರೀತಿ ವ್ಯಕ್ತಿಗೆ ಕೊಟ್ಟೆ. ಅದನ್ನ ಅವನು ಸರಿಯಾಗಿ ಉಪಯೋಗ ಮಾಡೋದಕ್ಕೆ ಗೊತ್ತಿತ್ತು. ಯಾಕಂದ್ರೆ ಯಾವ ಕೆಲಸದಲ್ಲಿ ಅವನು ನನ್ನ ಹಣ ಹಾಕಿದ್ನೋ ಅದರಲ್ಲಿ ಅವನಿಗೆ ಪ್ರತಿ ತಿಂಗಳು ಲಾಭ ಆಗ್ತಿತ್ತು. ಅದರಲ್ಲಿ ಕೆಲವು ಲಾಭ ನನ್ನ ಭಾಗದಿಂದ ಆಗ್ತಿತ್ತು. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಸಲಹೆ ಏನಂದ್ರೆ, ನೀವು ಯಾವ ದುಡ್ಡನ್ನ ಉಳಿಸಿದ್ರೋ ಅದನ್ನ ಕೇವಲ ನಿಮ್ಮ ಹತ್ರ ಇಡದೇನೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ದುಡ್ಡು ಇನ್ನೂ ಹಣ ಸಂಪಾದನೆ ಮಾಡೋದಕ್ಕೆ. ಆದ್ರೆ ನೆನಪಿಡಿ, ಯಾವ ಜಾಗದಲ್ಲಿ ನಿಮ್ಮ ಹಣ ಹಾಕ್ತಿರೋ ಅದರ ಪೂರ್ತಿ ಮಾಹಿತಿ ಇರಬೇಕು ನಿಮ್ಗೆ. ಇಲ್ಲ ಅಂದ್ರೆ ನೀವು ನನ್ನ ತರ ಅದ್ರ ಬಗ್ಗೆ ಮಾಹಿತಿ ಇಲ್ದೇನೆ ನಷ್ಟ ಮಾಡ್ಕೋತೀರಾ. ಮುಂದಿನ ದಿನ 4ನೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದರ ಟಾಪಿಕ್ ಇತ್ತು ನಿಮ್ಮ ದುಡ್ಡನ್ನ ನಷ್ಟದಿಂದ ಹೇಗೆ ತಪ್ಪಿಸೋದು. ಅರ್ಕದ್ ಹೇಳ್ತಾನೆ, ನೋಡಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಮನುಷ್ಯ ಎಷ್ಟೇ ಮುಗ್ಧ ಅಮಾಯಕ ಆದ್ರೂ ಆಗಿರ್ಲಿ, ಆದ್ರೆ ಎಲ್ಲೋ ಒಂದ್ ಕಡೆ ಅವನ ಒಳಗಡೆನೆ ದುರಾಸೆ ಅವಸ್ಕೊಂಡಿರುತ್ತೆ. ಆ ದುರಾಸೆ ಅದು ನಿಮಗೆ ಅದನ್ನೆಲ್ಲ ಮಾಡೋದಕ್ಕೆ ವಿವಶ ಮಾಡುತ್ತೆ. ಅದು ನಿಮಗೆ ಇಷ್ಟ ಇಲ್ಲ ಅಂದ್ರು. ನಿಮ್ಮ ಜೇಬ್ ಭಾರ ಆಗ್ತಿದಂತೆ ನಿಮ್ಮ ಈ ದುರಾಸೆ ಏನಿದೆ ಅದು ನಿಮ್ಮ ಮೇಲೆ ಹಾವಿ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗೆಲ್ಲ ನೀವು ಆಚೆ ತಿರುಗಾಡೋದಕ್ಕೆ ಹೋಗ್ತಿರೋ ಆಗ ಯಾವ್ದಾದ್ರು ಒಳ್ಳೆ ವಸ್ತು ಮೇಲೆ ನಿಮ್ಮ ಕಣ್ಣು ಹೋದ್ರೆ ಆಗ ನಿಮ್ಮ ಮನಸ್ಸು ಬಹಳ ಆಸೆ ಪಡುತ್ತೆ ಆ ವಸ್ತುನ ತಗೋ ಅಂತ. ಅದು ನಿಮ್ಗೆ ಅವಶ್ಯಕತೆ ಇಲ್ಲದೆ ಇದ್ರು ಸರಿನೇ. ಈಗಿನ ಕಾಲದ ಬಗ್ಗೆ ಮಾತಾಡಿದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಅದು ಇದು ಅಂತ ಆಫರ್ ಕೊಡ್ತಾನೆ ಇರ್ತಾರೆ. ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂದ್ರೂ ಕಡಿಮೆಗೆ ಸಿಗ್ತಿದೆ ಅಂತ ತಗೋತೀರಾ. ಆಗ ನೀವು ನಿಮ್ಮನ್ನ ಆ ಸಮಯದಲ್ಲಿ ಕಂಟ್ರೋಲ್ ಮಾಡ್ಬೇಕು. ಏನಾದ್ರೂ ದುರಾಸೆಲಿ ಬಂದು ನಿಮ್ಮ ಎಲ್ಲಾ ಹಣನ ಖರ್ಚು ಮಾಡಿದ್ರೆ ಆಗ ನೀನು ಪುನಃ ಅಲ್ಲೇ ಹೊರಟೋಗ್ತೀಯಾ ಎಲ್ಲಿಂದ ಶುರು ಮಾಡಿದ್ಯೋ. ಅದಕ್ಕೆ ದುರಾಸೆನ ನಿಮ್ಮ ಮೇಲೆ ಯಾವತ್ತೂ ಹಾವಿ ಆಗೋದಕ್ಕೆ ಬಿಡಬೇಡಿ. ನೀಡ್ ಅಂಡ್ ವಾಂಟ್ ನ ಮಧ್ಯ ಇರೋ ವ್ಯತ್ಯಾಸನ ತಿಳ್ಕೊಂಡು ತಗೊಳ್ಳಿ. ಬೈ ಚಾನ್ಸ್ ಏನಾದ್ರೂ ಈ ರೀತಿ ಆದ್ರೆ ಆ ಸಮಯ ನೀವು ಕೇವಲ ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ. ನೀವು ಯೋಚಿಸಿ ನೀವೇನಾದ್ರೂ ಎಲ್ಲಾ ಹಣನ ಖರ್ಚು ಮಾಡ್ಬಿಟ್ರೆ ಆಗ ಭವಿಷ್ಯದಲ್ಲಿ ನಿಮ್ಮ ಹತ್ರ ಏನು ಉಳಿಯುತ್ತೆ?
5ನೇ ದಿನ ಅರ್ಕದ್ ಎಲ್ಲಾ ಜನರಿಗೆ 5ನೇ ಲೆಸನ್ ಹೇಳ್ಕೊಡ್ತಾನೆ. ಅದೇನಂದ್ರೆ ನೀವು ಇರೋ ಮನೆ ನಿಮ್ಮ ಹೆಸರಲ್ಲಿ ಇರಬೇಕು. ಇದರಲ್ಲಿ ಅರ್ಕದ್ ಹೇಳ್ತಾನೆ, ಬೆಬಿಲಾನ್ ನಲ್ಲಿ ಸಾಕಷ್ಟು ಜನ ಈ ರೀತಿ ಇದ್ದಾರೆ, ಅವರ ಪರಿವಾರನ ಬೇರೆಯವರು ಮನೇಲಿ ಇಟ್ಟಿದ್ದಾರೆ, ಅಂದ್ರೆ ಬಾಡಿಗೆ ಮನೇಲಿ. ಅಲ್ಲಿ ಹೆಂಡತಿನೂ ಸುಖವಾಗಿರಲ್ಲ ಮತ್ತೆ ಮಕ್ಕಳುನುವೆ. ಆದ್ರೆ ಇಷ್ಟೆಲ್ಲ ಕಷ್ಟಗಳಿದ್ರು ಅವರು ಪ್ರತಿ ತಿಂಗಳು ಆ ಜಾಗದ ಬಾಡಿಗೆ ಕೊಡಬೇಕಾಗತ್ತೆ. ಈ ರೀತಿಯ ಪರಿಸರದಲ್ಲಿ ನೀವೇನಾದ್ರೂ ನಿಮ್ಮ ಪರಿವಾರನ ನೋಡ್ಕೊಂಡ್ರೆ ಆಗ ನಿಮ್ಮ ಪರಿವಾರನ ಯಾವತ್ತೂ ಖುಷಿಯಾಗಿ ನೋಡೋದಕ್ಕಾಗಲ್ಲ. ಅದಕ್ಕೆ ನನ್ನ 5ನೇ ಲೆಸನ್ ಇದೆ ನಿಮಗೆ, ನೀವು ದುಡ್ಡನ್ನ ಲೋನ್ ಅಲ್ಲಾದ್ರೂ ತಗೊಳ್ಳಿ. ಎಲ್ಲಕ್ಕಿಂತ ಮೊದಲು ನಿಮಗಾಗಿ ಸ್ವಂತ ಮನೆ ತಗೊಳ್ಳಿ ನಿಮ್ಮ ಕ್ಷಮತೆ ಅನುಸಾರ. ಆ ಸಾಲವನ್ನ ನೀವು ಹಿಂತಿರುಗಿಸೋದಕ್ಕೆ ಆಗೋಷ್ಟು ಹೇಗೆ ನಿಮ್ಮ ಮನೆಯ ಬಾಡಿಗೆ ಕೊಡ್ತಿರೋ ಹಾಗೆ ನೀವು ಅದರ ಲೋನ್ ನ ತೀರಿಸಬೇಕು. ಮೆಲ್ಲಗೆ ನಿಮ್ಮ ಲೋನ್ ಮುಗಿದ ಮೇಲೆ ನಿಮ್ಮ ಮನೆ ಏನಿದೆ ಅದು ಪೂರ್ತಿಯಾಗಿ ನಿಮ್ಮ ಹೆಸರಲ್ಲಿ ಆಗತ್ತೆ. ನಿಮ್ಮ ಪರಿವಾರನೂ ಖುಷಿ, ನೀವು ಖುಷಿ, ಮತ್ತೆ ಜೊತೆಗೆ ನಿಮ್ಮ ಮನೆಯ ಬೆಲೆನೂ ಹೆಚ್ಚುತ್ತೆ. ನೆಕ್ಸ್ಟ್ ಡೇ ಅರ್ಕದ್ 6ನೇ ಲೆಸನ್ ಹೇಳ್ತಾನೆ. ಅದೇನೆಂದ್ರೆ ನಿಮ್ಮ ವಯಸ್ಸಿನ ಕಾಲದಲ್ಲಿ ನಿಮ್ಮ ಪರಿವಾರದ ಸುರಕ್ಷಣೆಗೆ ಈಗಲಿಂದಾನೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅರ್ಕದ್ ಹೇಳ್ತಾನೆ, ಮ್ಯಾನ್ಷನ್ ಹೆಸರಿನ ಒಬ್ಬ ವ್ಯಕ್ತಿ ನನಗೆ ಗೊತ್ತು. ಅವನು ನನಗೆ ಇದನ್ನ ಹೇಳಿದ್ದ. ಅವನು ಪೂರ್ತಿ 8 ವರ್ಷಗಳ ಕಾಲ 2 ನಾಣ್ಯನ ಒಬ್ಬ ಬಡ್ಡಿ ವ್ಯವಹಾರದವನಿಗೆ ಕೊಟ್ಟಿದ್ದ. ಅದನ್ನ ಯಾವಾಗ 8 ವರ್ಷದ ನಂತರ ಅವನು ವಾಪಸ್ ತಗೊಂಡು ಅದನ್ನ ನೋಡಿ ಅವನು ತುಂಬಾ ಖುಷಿಯಾದ. ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಅವನು ಕೂಡಿಟ್ಟ ಹಣ ಕಾಲು ಭಾಗದಷ್ಟು ಬೆಳೆದು ಹೆಚ್ಚಾಗಿದ್ದಕ್ಕೆ. ಅಂದ್ರೆ ಅವನಿಗೆ 2400 ಬೆಳ್ಳಿ ನಾಣ್ಯ ಸಿಕ್ಕಿತ್ತು. ಸ್ನೇಹಿತರೆ, ಕಂಪೌಂಡಿಂಗ್ ನ ಅಷ್ಟು ವರ್ಷಗಳ ಹಿಂದೆನೆ ತಿಳ್ಕೊಂಡಿದ್ರು ಬೆಬಿಲಾನ್ ನ ಜನರು. ಅರ್ಕದ್ ಆಗ ಅವರಿಗೆ ಇನ್ನೂ ಸ್ವಲ್ಪ ವಿವರಿಸ್ದ, ನೀನೇನಾದ್ರೂ ಅದನ್ನು ವಾಪಸ್ ತಗೊಳ್ಳದೆ ಇದೇ ರೀತಿ ಬೆಳೆಯೋದಕ್ಕೆ ಬಿಟ್ಟಿದ್ರೆ ಆಗ 4 ವರ್ಷದ ನಂತರ ಆ ಬಡ್ಡಿ ಕೊಡೋ ವ್ಯಕ್ತಿ 4150 ನಾಣ್ಯ ಕೊಡ್ತಿದ್ದ. ಇದು ಈ ನಿನ್ನ ಜೀವನವಿಡೀ ಕೆಲಸಕ್ಕೆ ಬರ್ತಿತ್ತು. ಈ ಮಾತಿನ ಮುಖಾಂತರ ನಾನು ನಿಮಗೆ ಇದನ್ನ ತಿಳಿಸಿದ್ದೇನೆ ನೋಡಿ. ಈ ಮಾತು ಎಲ್ಲಾ ಜನರಿಗೂ ಗೊತ್ತು. ಮನುಷ್ಯನ ದೇಹ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಒಂದು ಸಮಯ ಈ ರೀತಿನೂ ಬರುತ್ತೆ. ಮೆಲ್ಲಗೆ ವಯಸ್ಸಾದಂತೆ ಇನ್ನೂ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ವಯಸ್ಸಲ್ಲಿ ಬಂದಾದ ಮೇಲೆ ನಮ್ಮ ಒಳಗಡೆ ಯಾವುದೇ ಕೆಲಸ ಮಾಡುವಷ್ಟು ಶಕ್ತಿನೇ ಉಳಿಯೋದಿಲ್ಲ. ಇದಕ್ಕೇನೆ ನಾವು ಯಾವಾಗ ನಮ್ಮ ಸಂಪಾದನೆ ಮಾಡಿರೋ ಹಣದಿಂದ ಶ್ರೀಮಂತರಾಗೋದಕ್ಕೆ ಶುರು ಆಗ್ತೀವೋ ಆಗ ಪ್ರತಿ ತಿಂಗಳು ಕೆಲವು ಹಣನ ನಿಮ್ಮ ವಯಸ್ಸಿನ ಕಾಲಕ್ಕೆ ಕೂಡಿಡಿ. ಯಾವಾಗ ನಿಮ್ಮ ಶರೀರ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೋ ಆಗ ನೀವು ಮನೆಯಲ್ಲಿ ಕೂತು ಇದನ್ನ ಉಪಯೋಗಿಸೋದಕ್ಕೆ. ಯಾಕಂದ್ರೆ ಇದು ನಿಮ್ಮ ವಯಸ್ಸಿನ ಕಾಲದ ಜೊತೆಗೆ ನಿಮ್ಮ ಪರಿವಾರಕ್ಕೂ ತುಂಬಾ ಸಹಾಯ ಆಗುತ್ತೆ. ಮುಂದಿನ ಕ್ಲಾಸ್ ಅಂದ್ರೆ ಕೊನೆಯ ಕ್ಲಾಸ್ ಅಲ್ಲಿ ಅರ್ಕದ್ ಜನರಿಗೆ ಹೇಳ್ಕೊಟ್ಟ ನಿಮ್ಮ ಕೆಲಸ ಮಾಡೋ ಅಬಿಲಿಟೀಸ್ ಕ್ಷಮತೆನ ಹೆಚ್ಚಿಸಿ. ಅರ್ಕದ್ ಹೇಳ್ತಾನೆ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಮ ದುಡ್ಡಿನ ಬಗ್ಗೆ ಅಲ್ಲ ನಿಮ್ಮ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ತನಕ ನಾನು ಎಷ್ಟೆಲ್ಲ ಹೇಳಿದ್ನೋ ಅದನ್ನ ಕೆಲವು ಜನ ಅಷ್ಟೇ ಪಾಲಿಸ್ತಾರೆ. ಮತ್ತೆ ಉಳಿದ ಜನ ಈ 7 ದಿನದ ಲೆಸನ್ ಗಳನ್ನ ಮಾತುಗಳನ್ನ ಮನೋರಂಜನೆ ಅಂತ ಮರೆತು ಬಿಡ್ತಾರೆ. ಮತ್ತೆ ಯಾರೆಲ್ಲ ತನ್ನ ಮನಸ್ಸಲ್ಲಿ ಆಟ ಇಟ್ಕೋತಾರೋ, ಇಲ್ಲ ಈಗಲಿಂದ ಈ ರೀತಿ ನಡೆಯಲ್ಲ, ನಾನು ಇದೇ ರೀತಿ ಬಡತನದ ಜೀವನ ಬದುಕಲ್ಲ, ನಾನು ಪೂರ್ತಿ ಪ್ರಯತ್ನ ಪಡ್ತೀನಿ, ಒಂದು ದಿನ ನಾನು ಶ್ರೀಮಂತ ಆಗಿ ತೋರಿಸ್ತೀನಿ. ಮತ್ತೆ ಈ ರೀತಿ ಜನರು ತಮ್ಮ ಗುರಿನ ಬೇಗ ಪೂರ್ತಿ ಮಾಡ್ತಾರೆ. ಅದಕ್ಕೆ ಎಷ್ಟೆಲ್ಲ ಮಾತನ್ನ ನಾನು ನಿಮಗೆ ಹೇಳಿದ್ನೋ ಆ ಎಲ್ಲಾ ಮಾತಿಗೂ ಆಗಲೇ ಯಾವ್ದಾದ್ರು ಅರ್ಥ ಇರುತ್ತೆ. ಯಾವಾಗ ನಿಮ್ಮಲ್ಲಿ ನಿಮ್ಮ ಗುರಿ ಪೂರ್ತಿ ಮಾಡುವ ಒಂದು ದೃಢ ನಿರ್ಧಾರ ಇರುತ್ತೋ ಅದಕ್ಕೆ ಹೇಳಿ. ಯಾರ್ಯಾರು ಶ್ರೀಮಂತರಾಗೋಕೆ ಒಂದು ದೃಢ ನಿರ್ಧಾರ ಇಡ್ತೀರಾ ಆಗ ಇದ್ರ ಮೇಲೆ ಅಲ್ಲಿರೋ ಎಲ್ಲಾ ಜನ ತಮ್ಮ ಕೈಯನ್ನ ಎತ್ತಿದ್ರು. ಮತ್ತೆ ಹೇಗೆ ದಿನ ಕಳಿತು ಹಾಗೆ ಜನ ಈ ರಸ್ತೆಯಲ್ಲಿ ನಡೆದು ಶ್ರೀಮಂತರಾಗ್ತಾ ಹೋದ್ರು. ಮತ್ತೆ ಬೆಬಿಲಾನ್ ನಗರ ಮತ್ತೊಂದು ಸರಿ ಶ್ರೀಮಂತರ ನಗರ ಅಂತ ಹೇಳ್ಸ್ಕೊಳ್ತು. ಮತ್ತೆ ಸ್ನೇಹಿತರೆ, ಇದಾಗಿತ್ತು ದ ರಿಚೆಸ್ಟ್ ಮ್ಯಾನ್ ಇನ್ ಬೆಬಿಲಾನ್ ಬುಕ್ ಸಮರಿ. ಹೀಗೆ ನೋಡಿದ್ರೆ ಈ ಬುಕ್ ತುಂಬಾ ಸಮಯದ ಹಿಂದೆಲಿರೋ ಸಿದ್ಧಾಂತಗಳ ಮೇಲಿದೆ. ಆದ್ರೆ ಇದು ಯೂತ್ ಅಷ್ಟೇ ಎಫೆಕ್ಟಿವ್ ಅಂತ ಒಪ್ತಾರೆ ಎಷ್ಟು ಮೊದಲು ಒಪ್ಪಿದ್ರು. ಮತ್ತೆ ಲೈಫ್ ಅಲ್ಲಿ ನೀವು ಗ್ರೋ ಮಾಡೋದಕ್ಕೆ ಇದು ಖಂಡಿತ ಹೆಲ್ಪ್ ಮಾಡುತ್ತೆ. ಮತ್ತೆ ಸ್ನೇಹಿತರೆ, HDFC ಲೈಫ್ ಇನ್ಫೋ ಬಗ್ಗೆ ಹೇಳಿದೆ, ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಸೊ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ಸ್ಪೈರಿಂಗ್ ವಿಡಿಯೋಸ್ಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.